ಪ್ರಿಯ ವೀಕ್ಷಕರೇ ನಮಸ್ಕಾರ. 2026 ಜೂನ್ 19ನೇ ತಾರೀಕು ಶುಕ್ರವಾರ ಕುಜ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಸಾಧಾರಣ ಕುಜ ಒಂದು ರಾಶಿಯಲ್ಲಿ 40ರಿಂದ 45 ದಿವಸ ಇರ್ತಾನೆ. ಮತ್ತೆ ಜುಲೈ 31ನೇ ತಾರೀಕು ವೃಷಭ ಬಿಟ್ಟು ಮಿಥುನಕ್ಕೆ ಪ್ರವೇಶ ಮಾಡ್ತಾನೆ. ಅಂದರೆ ವೃಷಭದಲ್ಲಿ 43 ದಿನಗಳ ಕಾಲ ಇರ್ತಾನೆ. ಮೀನರಾಶಿಯಿಂದ ಇವಾಗ ನಾನು ಹೇಳೋದು ಭಾಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದು ಯಾಕೆ ವಿಶೇಷ ಗೋಚಾರ ಅಂದರೆ ಮೀನರಾಶಿಯಿಂದ ಕುಜನ ಮೇಲೆ ಶನಿಯ ತೃತೀಯ ದೃಷ್ಟಿ, ಮೂರನೇ ದೃಷ್ಟಿ ಇರುತ್ತೆ. ಹೀಗಾಗಿ ಶನಿ ಕುಜ ಸಂಬಂಧ ಕೆಲವು ರಾಶಿಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಸ್ವಲ್ಪ ಶುಭ, ಸ್ವಲ್ಪ ಅಶುಭನೂ ಇರ್ಬೋದು. ಯಾವ ರಾಶಿಗಳ ಮೇಲೆ ಅಂದರೆ ಪ್ರಮುಖವಾಗಿ 8 ರಾಶಿಗಳ ಮೇಲೆ ಅಂದರೆ ಮೇಷ, ವೃಷಭ, ಸಿಂಹ, ತುಲ, ವೃಶ್ಚಿಕ, ಧನುಸ್, ಮಕರ ಹಾಗೂ ಮೀನ, ಈ 8 ರಾಶಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಯಾಕೆ ಈ 8 ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಮೇಷದ ಮೇಲೆ ಯಾಕೆ ಬೀಳುತ್ತೆ ಅಂದರೆ, ಯಾಕಂದರೆ ಕುಜ ಮೇಷರಾಶಿಯ ಅಧಿಪತಿ ಆಗ್ತಾನೆ. ಇನ್ನು ವೃಷಭ ತಗೊಂಡಾಗ ಕುಜ ವೃಷಭದಲ್ಲೇ ಇರ್ತಾರೆ, ಅಂದರೆ ರಾಶಿಯಲ್ಲೇ ಕೂತಿರ್ತಾನೆ. ಟೆಕ್ನಿಕಲ್ ಅದಕ್ಕೆ ನಾವು ಕುಜ ದೋಷ ಅಂತೀವಿ. ಸಿಂಹ ಯಾಕಂದರೆ ಕುಜನ ಚತುರ್ಥ ದೃಷ್ಟಿ ಸಿಂಹ ರಾಶಿಯ ಮೇಲೆ ಇರುತ್ತೆ. ಯಾವಾಗಲೂ ಕುಜನಿಗೆ 3 ದೃಷ್ಟಿ ಇರುತ್ತೆ. 4ನೇ ಮನೆ, 7ನೇ ಮನೆ, 8ನೇ ಮನೆ. ಇನ್ನು ತುಲಾ ಅಂತ ತಗೊಂಡಾಗ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕುಜ ಅಶುಭ ಅಷ್ಟಮದಲ್ಲಿರ್ತಾನೆ, ಅದೊಂದು ದುಸ್ಥಾನ ಅಂತ ಹೇಳ್ತೀವಿ. ವೃಶ್ಚಿಕ ಯಾಕಂದರೆ ಕುಜ ವೃಶ್ಚಿಕಕ್ಕೆ ಅಧಿಪತಿ ಆಗ್ತಾನೆ. ಧನುಸ್ ಯಾಕಂದರೆ ಧನುಸ್ ಮೇಲೆ ಕುಜನ ಅಷ್ಟಮ ದೃಷ್ಟಿ ಕೂಡ ಇರುತ್ತೆ. ಆನಂತರ ಮಕರ ಯಾಕಂದರೆ ಮಕರಕ್ಕೆ ಪೂರ್ವ ಪುಣ್ಯದಲ್ಲಿ ಕುಜ ಇದ್ದು ಅದರ ಮೇಲೆ ಮಕರ ರಾಶಿಯ ಅಧಿಪತಿ ಅಂದರೆ ಶನಿಯ ದೃಷ್ಟಿ ಇದೆ. ಹಾಗೂ ಕಡೆಯದಾಗಿ ಮೀನ ಯಾಕಂದರೆ ಶನಿ ಮೀನದಲ್ಲೇ ಇರ್ತಾನೆ. ಇನ್ನು ಯಾರು ಕುಜನ ನಕ್ಷತ್ರಗಳಲ್ಲಿ ಹುಟ್ಟಿರ್ತಾರೋ ಅಂದರೆ ಮೃಗಶಿರ, ಚಿತ್ತ ಹಾಗೂ ಧನಿಷ್ಠ ನಕ್ಷತ್ರಗಳಲ್ಲಿ ಅವರು ಕೂಡ ಅಷ್ಟು ಶುಭ ಅಲ್ಲ. ದೇಹಾರೋಗ್ಯಕ್ಕೆ ಹಾಗೂ ಮನಸ್ಸಿಗೆ ಏನಾದರೂ ಚಿಂತೆ ಕಾಡ್ತಾ ಇರ್ಬೋದು. ಇನ್ನು ಯಾರ್ಯಾರು ಶನಿ ನಕ್ಷತ್ರಗಳಲ್ಲಿ ಹುಟ್ಟಿರ್ತಾರೋ ಅಂದರೆ ಪುಷ್ಯಮಿ, ಅನುರಾಧ ಹಾಗೂ ರೇವತಿ, ಉತ್ತರ ಭಾದ್ರ ನಕ್ಷತ್ರ, ಇವರುಗಳಿಗೂ ಅಷ್ಟೇ 43 ದಿನಗಳು ಏರುಪೇರುಗಳು ಕಾಣ್ಬೋದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಒಳ್ಳೆಯದು ಕೂಡ ಆಗ್ಬೋದು. ಇನ್ನು 8 ರಾಶಿಗಳ ಮೇಲೆ ಏನು ಪರಿಣಾಮ ಬೀರಬಹುದು ಅಂತ ನೋಡೋಣ. ಅಂದರೆ ಜೂನ್ 19ನೇ ತಾರೀಕಿಂದ ಜುಲೈ 31ನೇ ತಾರೀಕಿನವರೆಗೂ ಸ್ವಲ್ಪ ಮಟ್ಟಿಗೆ ಇವಾಗ ನಾನು ಏನು ಹೇಳಿದ್ದೀನಿ ರಾಶಿಗಳು, ಅದೇ ಲಗ್ನಗಳಲ್ಲೂ ಕೂಡ ಹುಟ್ಟಿರೋರಿಗೆ ಸ್ವಲ್ಪ ಎಫೆಕ್ಟ್ ಅಂತ ಕಾಣಿಸ್ಕೋಬೋದು. ಯಾವಾಗಲೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ವೀಕ್ಷಕರೇ, ಗೋಚಾರದಲ್ಲಿ ಕುಜ, ರಾಹು, ಕೇತುಗಳು ಸ್ವಲ್ಪ ಮಟ್ಟಿಗೆ ಲಗ್ನಗಳ ಮೇಲೂ ಪ್ರಭಾವ ಬೀರ್ತಾರೆ. ಅದೇ ಬರೀ ರಾಶಿ ಮೇಲಲ್ಲ, ಲಗ್ನದ ಮೇಲೂ ಬೀರ್ತಾರೆ. ಹಾಗಾದರೆ ಬನ್ನಿ ಈ 8 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಎಲ್ಲ ರಾಶಿಗಳಿಗೂ ಒಂದೇ ಪರಿಹಾರ ಸಂಚಿಕೆಯ ಕಡೆಯ ಭಾಗದಲ್ಲಿ ತಿಳಿಸ್ತೀನಿ. ಈಗ ಮೇಷರಾಶಿಗೆ ಪಾಪಕರ್ತಿ ಯೋಗ ಅಂತ ಉಂಟಾಗಿದೆ. ಯಾಕಂದರೆ ಶನಿ ಹಾಗೂ ಕುಜನ ಮಧ್ಯೆ ಇರೋ ರಾಶಿ. ಯಾವಾಗಲೂ ಒಂದು ರಾಶಿಗೆ ಈ ಕಡೆ ಆ ಕಡೆ ಪಾಪಗ್ರಹಗಳಿದ್ರೆ ಅದಕ್ಕೆ ಪಾಪಕರ್ತೃ ಯೋಗ ಅಂತೀವಿ. ಈ ಕಡೆ ಆ ಕಡೆ ಶುಭ ಗ್ರಹಗಳಿದ್ರೆ ಅದು ಶುಭಕರ್ತೃ ಯೋಗ ಅಂತ ಹೇಳ್ತೀವಿ. ಪಾಪಕರ್ತೃ ಯೋಗ ಒಂದು ಒಳ್ಳೆಯದಲ್ಲ, ಶುಭಕರ್ತೃ ಯೋಗ ಒಳ್ಳೆಯದು. ಇದು ಪದೇ ಪದೇ ಒದ್ದಾಡುವ ಪರಿಸ್ಥಿತಿಗಳನ್ನ ಉಂಟು ಮಾಡಬಹುದು. ದ್ವಿತೀಯದಲ್ಲಿ ಶುಕ್ರನ ಮನೆಯಲ್ಲಿ ಕುಜ ಇದ್ದು ಅಷ್ಟಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಸಾಂಸಾರಿಕ ಜೀವನದಲ್ಲಿ ಅಪಾರ್ಥಗಳು, ಹಾಗೆಯೇ ಪದೇ ಪದೇ ನಾಲಿಗೆ ಕಚ್ಕೊಳ್ಳೋದು, ವಿಪರೀತ ಖಾರ ತಿಂದು ನರಳೋದು, ಈ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ರಾಶಿಯ ತಂಬಾಕು ಹಾಗೂ ಸುಣ್ಣ ಹಚ್ಕೊಂಡು ವಿಳ್ಳೆದೆಲೆ ತಿನ್ನೋರಿಗೆ ಬಾಯಲ್ಲಿ ತೊಂದರೆಗಳು, ಕಟ್ಟಿಟ್ಟ ಬುತ್ತಿ, ಹುಣ್ಣುಗಳೆಲ್ಲ ಆಗತ್ತೆ. ಅವಾಗ ನಿರ್ಲಕ್ಷ್ಯ ಮಾಡದೆ ಸರಿಗರ ವೈದ್ಯರನ್ನ ಸಂಪರ್ಕಿಸಬೇಡಿ. ಪಂಚಮಾಧಿಪತಿ ರವಿ ತೃತೀಯದಲ್ಲಿ ಷಷ್ಠ್ಯಾಧಿಪತಿ ಬುಧನ ಜೊತೆ ಇರೋದ್ರಿಂದ
ಮಕ್ಕಳ ಜೊತೆ ಸ್ವಲ್ಪ ವೈಮನಸ್ಸಿರುತ್ತೆ. ಇನ್ನು ಭಾಗ್ಯಸ್ಥಾನಾಧಿಪತಿ ಉಚ್ಚಗುರು ಹಾಗೂ ಧನಸ್ಥಾನಾಧಿಪತಿ ಶುಕ್ರ ಚತುರ್ಥದಲ್ಲಿರೋದರಿಂದ ಅನಿರೀಕ್ಷಿತವಾಗಿ ಮನೆ ಅಥವಾ ವಾಹನ ಲಭ್ಯ ಆಗಬಹುದು ತಂದೆಯ ಸಹಾಯದಿಂದ. ಪಂಚಮದಲ್ಲಿ ಕೇತು ಇದ್ದು ಕೇತು ಮೇಲೆ ಕುಜನ ಚತುರ್ಥ ದೃಷ್ಟಿ ಇರೋದ್ರಿಂದ ಹೊಟ್ಟೆಯಲ್ಲಿ ಆಗಾಗ ಸ್ವಲ್ಪ ಸೋಂಕುಗಳು ಉಂಟಾಗತ್ತೆ. ಲಾಭಸ್ಥಾನದಲ್ಲಿ ರಾಹು ಇರೋದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿಗಳಿಗೆ ಒಳ್ಳೆಯದೇ, ಆದರೆ ನಂಬಿದವರಿಂದ ವಂಚನೆ ಆಗುವಂಥ ಸಾಧ್ಯತೆ ಇರುತ್ತೆ. ಕರ್ಮಸ್ಥಾನಾಧಿಪತಿ ಹಾಗೂ ಲಾಭಸ್ಥಾನಾಧಿಪತಿ ಶನಿ ವ್ಯಯಸ್ಥಾನದಲ್ಲಿರೋದ್ರಿಂದ ನೌಕರಿ ಹಾಗೂ ಉದ್ಯಮದಲ್ಲಿ ಒತ್ತಡಗಳು ಹೆಚ್ಚುತ್ತೆ. ಹಾಗೆಯೇ ಖರ್ಚುಗಳು ಬಹಳ ಹೆಚ್ಚಾಗಬಹುದು. ಇಷ್ಟು ವೀಕ್ಷಕರೇ ಮೇಷರಾಶಿಗೆ ಸಂಬಂಧಪಟ್ಟಿದ್ದು. ವೃಷಭ, ಸಪ್ತಮ ವ್ಯಯಾಧಿಪತಿ ಕುಜ ರಾಶಿಯಲ್ಲಿರೋದ್ರಿಂದ ಬಿ ಪಿ ಹಾಗೂ ಹೈಪರ್ ಟೆನ್ಷನ್ ಅವರಿಗೆ ಸ್ವಲ್ಪ ಉಲ್ಬಣ ಆಗುತ್ತೆ. ಸಾಧಾರಣವಾಗಿ ಕುಜ ಲಗ್ನ ಅಥವಾ ರಾಶಿಯಲ್ಲಿದ್ದರೆ ಸ್ಟ್ರೆಸ್ ಫ್ಯಾಕ್ಟರ್ಸ್ ಅಂತ ಭಾಳ ಜಾಸ್ತಿ ಆಗ್ತಿರುತ್ತೆ. ಅವ್ರಿಗೆ ಬ್ಲಡ್ಡಲ್ಲಿ ಇಂಬ್ಯಾಲೆನ್ಸಸ್ ಬರುತ್ತೆ, ಹೊಟ್ಟೆಯಲ್ಲಿ ಸಂಕಟ ಶುರು ಆಗುತ್ತೆ, ಮೂಳೆಗಳು ಸ್ವಲ್ಪ ವೀಕ್ ಆಗುತ್ತೆ, ಈ ರೀತಿಯಲ್ಲಾಗುವಂಥ ಸಾಧ್ಯತೆಗಳು. ಇನ್ನು ಕೆಲವರಿಗೆ ಕ್ರ್ಯಾಂಪ್ಸ್ ಬರ್ಬೋದು. ಪದೇ ಪದೇ ಸಣ್ಣ ಪುಟ್ಟ ಅಪಘಾತಗಳು ಹಾಗೂ ಗಾಯಗಳು. ಸಾಧಾರಣವಾಗಿ ಕುಜ ಲಗ್ನ ರಾಶಿ ಅಥವಾ ಬುಧನ ಮೇಲೆ ಪರಿಣಾಮ ಬೀರಿದ್ರೆ, ಇದು ಅಕಾಡೆಮಿಕ್ ಇಂಟ್ರೆಸ್ಟ್ ಇರೋವಂಥವ್ರಿಗೆ ನಾನು ತಿಳಿಸ್ತಾ ಇರೋದು, ಸ್ಟ್ರೆಸ್ ಹೆಚ್ಚುತ್ತೆ, ಸ್ವಲ್ಪ ಆಗಾಗ ತಲೆನೋವು ಕೂಡ ಕಾಣಿಸ್ಕೋಬೋದು. ಆದರೆ ಕುಜ ಸಪ್ತಮಾಧಿಪತಿಯಾಗಿ ಸಪ್ತಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ವೃಷಭ ರಾಶಿ ಅಥವಾ ಲಗ್ನದವರಿಗೆ ವಿವಾಹ ನಿಶ್ಚಯ ಕೂಡ ಆಗಬಹುದು. ರಾಶಿಯ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ಆಗಾಗ ಬಹಳ ಸುಸ್ತು, ದಣಿವು ಹೆಚ್ಚಾಗುತ್ತೆ, ಭಾಳ ಜಾಸ್ತಿ ಬೆವರ್ತಾ ಇರ್ತಾರೆ. ದ್ವಿತೀಯದಲ್ಲಿ ರವಿ ಬುಧ ಚತುರ್ಥಾಧಿಪತಿ ಹಾಗೂ ಪಂಚಮಾಧಿಪತಿ ಇರೋದರಿಂದ ಭೂ ವ್ಯವಹಾರದಲ್ಲಿ ಸ್ವಲ್ಪ ಎಡವಟ್ಟು ಮಾಡಿಕೊಳ್ತಾರೆ. ಪೇಪರ್ಸ್ನೆಲ್ಲ ಡಬಲ್ ಚೆಕ್ ಮಾಡಿಕೊಂಡು ಬಾಯಿ ಮಾತಿಗೆ ಹಾಗೆ ನಂಬದೇ ಇರೋಂಗೆ ಸ್ವಲ್ಪ ವ್ಯವಹಾರ ಮಾಡ್ಕೋಬೇಕಾಗತ್ತೆ. ಸ್ವಂತ ಮನೆಯಿಂದ ಬಾಡಿಗೆ ಮನೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಇದು ಕೆಲವರಿಗೆ ಒಳ್ಳೆಯದು ಆಗ್ಬೋದು, ಇದು ಕೆಲವರಿಗೆ ಅಷ್ಟು ಒಳ್ಳೆಯದಲ್ಲ. ಅಷ್ಟಮಾಧಿಪತಿ ಉಚ್ಚಗುರು ಅಷ್ಟಮ ಸ್ಥಾನದಿಂದ ಅಷ್ಟಮದಲ್ಲೇ ಇರೋದ್ರಿಂದ ಭಾವಾದ್ಭಾವ ಅಂತ ಹೇಳ್ತೀವಿ, ಆಸ್ತಿ ವಿಷಯಕ್ಕೆ ಅನುಕೂಲ ಆಗಬಹುದು. ರಾಶ್ಯಾಧಿಪತಿ ಶುಕ್ರ ತೃತೀಯದಲ್ಲಿ ಚಂದ್ರನ ಜೊತೆ ಇರೋದ್ರಿಂದ ಅನಿರೀಕ್ಷಿತ ಪ್ರಯಾಣ ಲಭ್ಯ ಹಾಗೂ ಅಕ್ಕ ಅಥವಾ ತಂಗಿಗೆ ವಿವಾಹ ಯೋಗ. ಚತುರ್ಥದಲ್ಲಿ ಕೇತು ಇದ್ದು, ಅಂದರೆ ಮಾತೃಸ್ಥಾನದಲ್ಲಿ ಕೇತು ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಗಂಟಲು ಹಾಗೂ ಕಣ್ಣಿಗೆ ಸ್ವಲ್ಪ ಸೋಂಕು ಉಂಟಾಗಬಹುದು. 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ರಾಹು ಇರೋದ್ರಿಂದ ವೃಷಭ ರಾಶಿಯ ಮಧ್ಯ ಮಾರಾಟಗಾರರಿಗೆ, ಅಂದರೆ ಲಿಕ್ಕರು, ಬಾರ್ ಓನರ್ಸು, ಈ ರೀತಿ ಇರುವಂಥವ್ರಿಗೆ, ಮಾರಾಟ ಮಾರುವಂಥವ್ರಿಗೆ ಆಗಾಗ ತೊಂದರೆಗಳು ಹೆಚ್ಚಾಗಬಹುದು. ಕರ್ಮಸ್ಥಾನಾಧಿಪತಿ ಶನಿ ಏಕಾದಶದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಜನರಲ್ ಆಗಿ ಸ್ವಲ್ಪ ಏಳಿಗೆ. ವ್ಯಯಸ್ಥಾನಾಧಿಪತಿ ಕುಜ ರಾಶಿಯಲ್ಲೇ ಇರೋದ್ರಿಂದ ಇನ್ನೊಂದು ರೀತಿಯಲ್ಲಿ ಭೂಮಿಯಿಂದ ನಷ್ಟ ಉಂಟಾಗಬಹುದು. ಇಷ್ಟು ವೃಷಭ ರಾಶಿಯ ಫಲಾಫಲಗಳು. ಸಿಂಹ ರಾಶಿಯಲ್ಲಿ ಕೇತು, ಹೀಗಾಗಿ ಪದೇ ಪದೇ ಸೋಂಕುಗಳು ಕಾಡಬಹುದು. ಸಿಂಹ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಕಣ್ಣಿಗೆ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ರಾಶಿಯ ಮೇಲೆ ಹಾಗೂ ಕೇತು ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಬಿಸಿ ವಸ್ತುಗಳಿಂದ ದೂರ ಇರಬೇಕು. ಅದು ಅಡುಗೆ ಮನೆಯಲ್ಲಿರ್ಬೋದು, ಸ್ಟವ್ ಹತ್ರ ಇರ್ಬೋದು, ಗೀಸರ್ ಹತ್ರ ಇರ್ಬೋದು, ಸ್ವಲ್ಪ ಭಾಳ ಕೇರ್ಫುಲ್ ಆಗಿರಬೇಕಾಗುತ್ತೆ. ಸಿಂಹ ರಾಶಿಗೆ ಕುಜ ಯೋಗಕಾರಕ ಆಗ್ತಾನೆ. ಅಫ್ಕೋರ್ಸ್ ಸಿಂಹ ಲಗ್ನಕ್ಕೂ ಯೋಗಕಾರಕ. ಕುಜ ಚತುರ್ಥ ಭಾಗ್ಯಾಧಿಪತಿಯಾಗಿ 10ನೇ ಮನೆ ಕರ್ಮಸ್ಥಾನದಲ್ಲಿರೋದ್ರಿಂದ ವೃತ್ತಿ ಜೀವನದಲ್ಲಿ ಏಳಿಗೆ ಕೊಡ್ತಾನೆ. ಕುಜನ ಮೇಲೆ ಷಷ್ಠ್ಯಾಧಿಪತಿ ಶನಿ ದೃಷ್ಟಿ ಇರೋದ್ರಿಂದ ಆಗಾಗ ಶತ್ರುಗಳಿಂದ ಕೆಲವು ಕೆಲಸಗಳು ವಿಳಂಬ ಆಗಬಹುದು. ಸಪ್ತಮದಲ್ಲಿ ರಾಹು ಇರೋದ್ರಿಂದ ದಂಪತಿಗಳಲ್ಲಿ ಪರಸ್ಪರ ನಂಬಿಕೆಗಳು ಕಡಿಮೆ ಆಗಬಹುದು. 3ನೇ ವ್ಯಕ್ತಿಯ ಮಾತು ಕೇಳಿಕೊಂಡು ಮನೆಯಲ್ಲಿ ಅಸಮಾಧಾನ ಉಂಟಾಗಬಹುದು. ಅಷ್ಟಮದಲ್ಲಿ ಶನಿ ಇರೋದ್ರಿಂದ ನೋಡಿ, ಒಂದು ತಿಳ್ಕೊಂಬಿಡಿ, ಸಾಧಾರಣವಾಗಿ ಅಷ್ಟಮದಲ್ಲಿ ಶನಿ ಇದ್ರೆ ಭಾಳ ಕೆಟ್ಟದ್ದು ಅಂತಾರೆ. ಕೆಲವು ಕೇಸಸ್ಗೆ ಒಳ್ಳೆಯದು, ಕೆಲವು ಕೇಸಸ್ಗೆ ಒಳ್ಳೆಯದು. ಅದು ಸ್ವಲ್ಪ
ಡಿಪೆಂಡ್ ಆಗುತ್ತೆ ಬೇರೆ ಗ್ರಹ ಸ್ಥಿತಿಗಳದ್ದು ಏನು ಇನ್ಫ್ಲುಯೆನ್ಸ್ ಇದೆ ಅಂತ. ಸಿಂಹ ರಾಶಿಯವರಿಗೀಗ ಅಷ್ಟಮ ಶನಿ ನಡೀತಾ ಇದೆ. ಅವಿವಾಹಿತರಿಗೆ ಮದುವೆ ನಿಶ್ಚಯ ಆಗ್ಬೋದು. ಇಲ್ಲಿ ನೋಡಿ ವೀಕ್ಷಕರೇ, ಒಂದು ಮುಖ್ಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಧಾರಣವಾಗಿ ಅಷ್ಟಮ ಶನಿಯಲ್ಲಿ ಬೇಸರಗಳಾಗತ್ತೆ. ಆದರೆ ನಾನು ವರ್ಷಾಂಗಟ್ಲೆಯಿಂದ ಆಲ್ಮೋಸ್ಟ್ 5 ದಶಕಗಳಿಂದ ನೋಡಿದಂಗೆ ಕೆಲವು ಕೇಸಸ್ಸಲ್ಲಿ ಅಷ್ಟಮ ಶನಿಯಲ್ಲಿ ಮದುವೆ ಯೋಗ ಕೂಡ ಉಂಟಾಗತ್ತೆ. ರಾಷ್ಟ್ರಾಧಿಪತಿ ರವಿ ಹಾಗೂ ಧನಲಾಭಾಧಿಪತಿ ಬುಧ ಏಕಾದಶದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಧನಲಾಭ ಕೂಡ ಇರುತ್ತೆ. ಇನ್ನು ಪಂಚಮಾಧಿಪತಿ ಗುರು ಹಾಗೂ ಕರ್ಮಸ್ಥಾನಾಧಿಪತಿ ಶುಕ್ರ ಹಾಗೂ ಚಂದ್ರ ವ್ಯಯಸ್ಥಾನದಲ್ಲಿರೋದ್ರಿಂದ ಕೆಲವು ನೆಂಟರು ಹಾಗೂ ಸಂಬಂಧಗಳು ದೂರ ಆಗ್ಬೋದು. ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು. ಇಷ್ಟು ಸಿಂಹರಾಶಿಯ ಫಲಾಫಲಗಳು. ತುಲಾ, ಸಪ್ತಮ ವ್ಯಯಾಧಿಪತಿ ಕುಜ ಅಷ್ಟಮದಲ್ಲಿರೋದು ಅಷ್ಟು ಒಳ್ಳೆಯದಲ್ಲ. ತುಲಾ ರಾಶಿಗೂ ಹಾಗೂ ಪತಿ ಅಥವಾ ಪತ್ನಿಗೂ ಕೂಡ ಪದೇ ಪದೇ ಆರೋಗ್ಯದ ಏರುಪೇರಿರುತ್ತೆ. ಬಹಳ ಒತ್ತಡಗಳು, ಸಮಸ್ಯೆಗಳಿಗೆ ಪರಿಹಾರಗಳು ಕಾಣೋದಿಲ್ಲ. ಏನೋ ಒಂಥರ ಹೇಳೋಕ್ಕಾಗದಿರೋಂಥ ಮುಜುಗರಗಳಿರುತ್ತೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ತುಲಾರಾಶಿಯವರ ಮಕ್ಕಳಿಗೂ ಏನಾದರೂ ಬೇಸರಗಳಿರುತ್ತೆ. ದ್ವಿತೀಯದ ಮೇಲೆ ಕುಜನ ದೃಷ್ಟಿಯಿಂದ ಹಣಕಾಸಿನ ಏರುಪೇರುಗಳು, ಬಾಯಲ್ಲಿ ಏನೋ ಮುಜುಗರ, ಹೊಟ್ಟೆಯಲ್ಲಿ ಬಾಧೆ, ಊಟ ಸೇರದೆ ಇರೋದು, ಈ ರೀತಿ ಲಕ್ಷಣಗಳು ಕಾಣಿಸ್ಕೋಬೋದು. ಇದನ್ನು ನಿರ್ಲಕ್ಷ್ಯ ಮಾಡದೆ ಸರಿಯಾಗಿರೋ ವೈದ್ಯರನ್ನು ಸಂಪರ್ಕಿಸಬೇಕು. ಈ ಬಾರಿ ಶನಿ ಷಷ್ಠದಲ್ಲಿರೋದು ಕಷ್ಟದ ಮೇಲೆ ಕಷ್ಟ ಕೊಟ್ಟು ಅಂತ್ಯದಲ್ಲಿ ದಾಟಿಸ್ತಾನೆ. ಭಾಗ್ಯಸ್ಥಾನದಲ್ಲಿ ಭಾಗ್ಯಸ್ಥಾನಾಧಿಪತಿ ಬುಧ ಹಾಗೂ ಲಾಭಸ್ಥಾನಾಧಿಪತಿ ರವಿ ಇರೋದ್ರಿಂದ ಎಷ್ಟೇ ಕಷ್ಟಗಳು ಬಂದರೂ ಹಣಕಾಸಿನ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಮಟ್ಟದ ತೊಂದರೆಗಳು ಆಗೋದಿಲ್ಲ. ಹೇಗೋ ನಡ್ಕೊಂಡು ಹೋಗುತ್ತೆ. ತುಲಾರಾಶಿಗೆ ಗುರು ಅಶುಭ ಗ್ರಹ. 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ಗುರು ಇರೋದು ವೃತ್ತಿಯಲ್ಲಿ ತೊಂದರೆಗಳು ಸ್ವಲ್ಪ ಹಾಗೂ ಅಡಚಣೆಗಳು ಉಂಟಾಗುತ್ತೆ. ನೌಕರಿಯಲ್ಲಿ ಇರೋ ಅಂದರೆ ಸರ್ವೀಸಲ್ಲಿರುವಂಥವ್ರಿಗೆ, ಎಂಪ್ಲಾಯ್ಮೆಂಟಲ್ಲಿರುವಂಥವ್ರಿಗೆ ಸ್ಥಾನ ಪಲ್ಲಟ ಆಗ್ಬೋದು. ಆದರೆ ರಾಷ್ಟ್ರಾಧಿಪತಿ ಶುಕ್ರ ಕೂಡ 10ನೇ ಮನೆಯಲ್ಲಿ ಗುರು ಜೊತೆ ಇರೋದ್ರಿಂದ ಅಂತಿಮದಲ್ಲಿ ಕಷ್ಟಗಳನ್ನು ದಾಟೋ ಸಾಮರ್ಥ್ಯ ಕೊಟ್ಟು ಖಂಡಿತವಾಗಿ ದಾಟಿಸ್ತಾನೆ. ಯಾವಾಗಲೂ ತುಲಾ ರಾಶಿಯ ಲಗ್ನಕ್ಕೆ 10ನೇ ಮನೆಯಲ್ಲಿ ಶುಕ್ರ ಇರೋದು ಭಾಳ ಶ್ರೇಷ್ಠವಾಗಿರುವಂಥ ಕಾಂಬಿನೇಷನ್ನು. ಗುರು ಎಷ್ಟು ಶುಭಗ್ರಹ ಅಂತ ತಗೊಳ್ತೀವೋ ಶುಕ್ರನೂ ಅಷ್ಟೇ ಶುಭಗ್ರಹ. ಲಾಭಸ್ಥಾನದಲ್ಲಿ ಕೇತು ಇರೋದ್ರಿಂದ ಕೇತುಗೆ ಕೀರ್ತಿಕಾರಕ ಅಂತೀವಿ. ಸ್ವಲ್ಪ ಕೀರ್ತಿ ಪ್ರತಿಷ್ಠೆ ಹೆಚ್ಚುತ್ತೆ. ಇಷ್ಟು ತುಲಾ ರಾಶಿಗೆ ಸಂಬಂಧಪಟ್ಟಿದ್ದು. ವೃಶ್ಚಿಕ, ರಾಷ್ಟ್ರಾಧಿಪತಿ ಹಾಗೂ ಷಷ್ಠ್ಯಾಧಿಪತಿ ಕುಜ ಸಪ್ತಮದಲ್ಲಿ ಇರೋದು ದಾಂಪತ್ಯಕ್ಕೆ ಅಷ್ಟು ಕ್ಷೇಮವಲ್ಲ. ವಿತಂಡವಾದಗಳು, ಹಾಗೆಯೇ ಪತಿ ಅಥವಾ ಪತ್ನಿಗೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಬರ್ಬೋದು. ಕತ್ತು ಹಾಗೂ ಭುಜಗಳಲ್ಲಿ ನೋವು, ಒಮ್ಮೊಮ್ಮೆ ಕತ್ತು ಉಳ್ಕೋದು, ಈ ರೀತಿ ಆಗಬಹುದು. ಮೂತ್ರ ವಿಸರ್ಜನೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಹೀಗೆ ಏನೇ ಆರೋಗ್ಯ ಸಮಸ್ಯೆಗಳಿದ್ದರೂ ಒಳ್ಳೆಯ ನುರಿತ ವೈದ್ಯರನ್ನ ಸಂಪರ್ಕಿಸಿ. ಚತುರ್ಥದಲ್ಲಿ ರಾಹು ಇರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಇನ್ನು ಪಂಚಮದಲ್ಲಿ ಶನಿ ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗುತ್ತೆ. ವಾದ ವಿವಾದಗಳು ಸ್ವಲ್ಪ ಆಗ್ಬೋದು. ಹಾಗೆಯೇ ಮನಸ್ಸಲ್ಲಿ ಒಂದು ರೀತಿ ಹೇಳೋಕ್ಕಾಗದಿರೋಂಥ ಖಿನ್ನತೆ. ಅಷ್ಟಮದಲ್ಲಿ ಕರ್ಮಸ್ಥಾನಾಧಿಪತಿ ಹಾಗೂ ಲಾಭಸ್ಥಾನಾಧಿಪತಿ ಬುಧ ಇದ್ದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಒಂದು ಪಾಲು ಸಿಗಬಹುದು. ಸಪ್ತಮಾಧಿಪತಿ ಶುಕ್ರ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಪ್ರಯತ್ನ ಪಡ್ತಿರೋ ಪತಿ ಅಥವಾ ಪತ್ನಿಗೆ ಸ್ವಲ್ಪ ದೂರ ಸ್ಥಳದಲ್ಲಿ ನೌಕರಿ ಲಭ್ಯ ಆಗುತ್ತೆ. ಹಾಗೆಯೇ ದ್ವಿತೀಯ ಪಂಚಮಾಧಿಪತಿ ಗುರು ಉಚ್ಚನಾಗಿ ಚಂದ್ರನ ಜೊತೆ ಇರೋದ್ರಿಂದ ಶಿವ ಪರಮಾತ್ಮನ ಆರಾಧನೆಯಿಂದ ಕಷ್ಟಗಳು ದಾಟೋ ಸಾಮರ್ಥ್ಯ ಹಾಗೂ ಶಕ್ತಿ ಇರುತ್ತೆ. ಶಿವನ ಓಲೈಸ್ಕೋಬೇಕು. 10ನೇ ಮನೆ ಕರ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಸಿಂಹರಾಶಿಯವರಿಗೆ ತೀರ್ಥಕ್ಷೇತ್ರಗಳಲ್ಲಿ ದೇವರ ದರ್ಶನ. ಇಷ್ಟು ವೃಶ್ಚಿಕ ರಾಶಿಯ ಫಲಾಫಲಗಳು. ಈಗ ಧನುಸ್ ರಾಶಿಯ ಮೇಲೆ ಅಂದರೆ ಧನುಸ್ ಮೇಲೆ ಕುಜನ ಅಷ್ಟಮ ದೃಷ್ಟಿ. ಹೀಗಾಗಿ ಧನುರಾಶಿಯವರ ಆರೋಗ್ಯದಲ್ಲಿ ಪದೇ ಪದೇ ಸ್ವಲ್ಪ ಏರುಪೇರಾಗ್ತಾ ಇರುತ್ತೆ. ಧನುಸ್ಗೆ ಕೋದಂಡ ರಾಶಿ ಅಂತ ಹೆಸರು.
ಧನುಸ್ ಮೇರುದಂಡ ಭಾಗವನ್ನು ಸೂಚಿಸುತ್ತೆ, ಅಂದರೆ ಸ್ಪೈನಲ್ ಕಾಲಮ್ ಅಂತ. ಹೀಗಾಗಿ ಧನುರಾಶಿಯವರಿಗೆ ಪದೇ ಪದೇ ಬೆನ್ನು ನೋವು ಕಾಣಿಸ್ಕೋಬೋದು. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ನು ವೀಕ್ಷಕರೇ, ಧನುರಾಶಿ ಅಥವಾ ಲಗ್ನ ಆಗಲಿ ಅಥವಾ ಯಾರಿಗೆ ಧನುಸ್ಸಲ್ಲಿ ಕುಜ ಇರ್ತಾನೋ ಸಾಧಾರಣವರಿಗೆ ಬೆನ್ನಿನ ಸಮಸ್ಯೆಗಳು ಸ್ವಲ್ಪ ಬರುವಂಥ ಸಾಧ್ಯತೆಗಳಿರುತ್ತೆ. ತೃತೀಯದಲ್ಲಿ ರಾಹು ಇರೋದು ಸ್ವಲ್ಪ ಒಳ್ಳೆಯದೇ. ಏನೇ ಕಷ್ಟ ಬಂದರೂ ಧೈರ್ಯ ಇರುತ್ತೆ. ಆದರೆ ಒಡ ಹುಟ್ಟಿದವ್ರ ಜೊತೆ ಸಂಬಂಧ ಕೆಡಿಸ್ಕೋಬೋದು. ಇನ್ನು ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಮನಸ್ಸಿಗೆ ಏನೋ ಭಯ, ಏನೋ ಆತಂಕ. ಚತುರ್ಥದಲ್ಲಿ ಶನಿ ಇರೋದರಿಂದ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಇನ್ನು ಷಷ್ಠದಲ್ಲಿ ಕುಜ ಇದ್ದರೆ ಸ್ವಲ್ಪ ಹೊಟ್ಟೆ ತೊಂದರೆಗಳು ಕಾಡಬಹುದು. ಸಪ್ತಮದಲ್ಲಿ ಸಪ್ತಮಾಧಿಪತಿ ಬುಧ ಹಾಗೂ ಭಾಗ್ಯಾಧಿಪತಿ ರವಿ ಇರೋದರಿಂದ ಪತಿ ಅಥವಾ ಪತ್ನಿ ಯೋಗಕ್ಷೇಮಕ್ಕೆ ಹಾಗೂ ಧನ ವ್ಯವಸ್ಥೆಗೆ ಒಳ್ಳೆಯದು. ರಾಷ್ಟ್ರಾಧಿಪತಿ ಗುರು ಅಷ್ಟಮದಲ್ಲಿದ್ದರೂ ಉಚ್ಚನಾಗಿ ಲಾಭಸ್ಥಾನಾಧಿಪತಿ ಶುಕ್ರನ ಜೊತೆ ಇರೋದ್ರಿಂದ, ಹಾಗೆಯೇ ಚಂದ್ರನ ಜೊತೆ ಕೂಡ ಇರೋದ್ರಿಂದ ಗಜಕೇಸರಿ ಯೋಗ ಅಷ್ಟಮದಲ್ಲಿ ಉಂಟು ಮಾಡಿರೋದ್ರಿಂದ ಧನುರಾಶಿಯವರ ಸ್ವಂತ ಮನೆ ಕನಸು ನನಸಾಗಬಹುದು. ಇನ್ನು 9ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಪುಣ್ಯಕ್ಷೇತ್ರ ದರ್ಶನ, ಮಂತ್ರ ದೀಕ್ಷೆ ಕೂಡ ಅನಿರೀಕ್ಷಿತವಾಗಿ ಆಗಬಹುದು. ಇಷ್ಟು ಧನುರಾಶಿಯ ಫಲಗಳು. ಈಗ ಮಕರ ರಾಷ್ಟ್ರಾಧಿಪತಿ ಶನಿ ತೃತೀಯದಲ್ಲಿರೋದು ಒಳ್ಳೆಯದೇ. ಆದರೆ ಯಾರಿಗೆ ಶನಿ ದಶೆ ನಡೀತಾ ಇರುತ್ತೋ, ಶನಿ ಶತ್ರು ಸ್ಥಾನಗಳಲ್ಲಿ ಕೂತಿದ್ರೆ ಆಗ ಅಶುಭ ಕೂಡ ಉಂಟಾಗುತ್ತೆ. ಹಾಗೆಯೇ ಶನಿ ತೃತೀಯದಲ್ಲಿರೋದು ವಿಶೇಷ. ಯಾಕಂದರೆ ಇದು ಉಪಚಾಯ ಸ್ಥಾನ, ಹಾಗೆಯೇ ಪರಾಕ್ರಮ ಸ್ಥಾನ ಆಗುತ್ತೆ. ಇದರ ಅರ್ಥ ಏನಂದರೆ ಮಕರ ರಾಶಿಯವರು ಸೋಲು ಒಪ್ಕೊಳ್ಳಲ್ಲ, ಏನೇ ಕಷ್ಟ ಬಂದರೂ ದಾಟ್ತಾರೆ ಅಂತ ಅರ್ಥ. ಅದು ಶನಿ ಆಶೀರ್ವಾದ. ನಾನು ಈಗಾಗಲೇ ಹೇಳಿದ ಹಾಗೆ ಜಾತಕದಲ್ಲಿ ಶನಿ ಶತ್ರು ಸ್ಥಾನದಲ್ಲಿದ್ದರೆ ಅದು ಸ್ವಲ್ಪ ಹಿಂಸೆ ಕೂಡ ಕೊಡುತ್ತೆ. ದ್ವಿತೀಯದಲ್ಲಿ ರಾಹು ಇದ್ದರೆ ಹಲ್ಲು ಹಾಗೂ ವಸುಡಗಳ ಆರೋಗ್ಯಕ್ಕೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟರೆ ಒಳ್ಳೆಯದು. ಪಂಚಮದಲ್ಲಿ ಕುಜ ಇದ್ದರೆ ಮಕರ ರಾಶಿಯವರ ಮಕ್ಕಳಿಗೆ ವಾಹನ ಅಪಘಾತದ ಸಾಧ್ಯತೆ ಕೂಡ ಇರುತ್ತೆ. ಆಗಾಗ ಪೆಟ್ಟು ಮಾಡ್ಕೋಬೋದು. ಅಷ್ಟಮಾಧಿಪತಿ ರವಿ ಹಾಗೂ ಷಷ್ಠ್ಯಾಧಿಪತಿ ಷಷ್ಠದಲ್ಲೇ ಇರೋದ್ರಿಂದ ಇದು ಸ್ವಲ್ಪ ರಾಜಯೋಗ ಅಂತ ಹೇಳಬೇಕಾಗತ್ತೆ. ಇನ್ನು ಮಕರ ರಾಶಿಗೆ ಗುರು ಅಶುಭ ಗ್ರಹ ಆಗಿದ್ದರೂ ಸಪ್ತಮದಲ್ಲಿ ಉಚ್ಚನಾಗಿರೋದ್ರಿಂದ ಕೆಲವು ದೀರ್ಘಕಾಲದ ಕಷ್ಟಗಳು ದೂರ ಆಗುತ್ತೆ, ಕೆಲವು ದೀರ್ಘಕಾಲದ ಕನಸುಗಳು ಈಡೇರುತ್ತೆ, ಇಷ್ಟಾರ್ಥಗಳು ನೆರವೇರುತ್ತೆ. ಸಪ್ತಮದಲ್ಲಿ ಯೋಗಕಾರಕ ಶುಕ್ರ ಇರೋದ್ರಿಂದ ಜೀವನದಲ್ಲಿ ಸ್ವಲ್ಪ ಹೊಸ ತಿರುವುಗಳು ಅನುಕೂಲಗಳು ಉಂಟಾಗುತ್ತೆ. ಮಕರ ರಾಶಿಗೆ ಶುಕ್ರ ಬಂದು ಯೋಗಕಾರಕನೂ ಆಗ್ತಾನೆ, ಒಂದು ಶುಭ ಗ್ರಹನೂ ಆಗ್ತಾನೆ. ಇನ್ನು ಸಪ್ತಮಾಧಿಪತಿ ಚಂದ್ರ ಕೂಡ ಗುರು ಶುಕ್ರರ ಜೊತೆ ಇರೋದ್ರಿಂದ ಮಕರ ರಾಶಿಯವರ ಪತಿ ಅಥವಾ ಪತ್ನಿಗೂ ಒಳ್ಳೆಯದು. ಅನಿರೀಕ್ಷಿತವಾಗಿ ಭೋಗ ವಸ್ತುಗಳು ಬರ್ಬೋದು. ಅಷ್ಟಮದಲ್ಲಿ ಕೇತು ಸೂರ್ಯನ ಮನೆ ಸಿಂಹದಲ್ಲಿ ಇರೋದ್ರಿಂದ ಮಕರ ರಾಶಿಯವರು ಕಣ್ಣಿನ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡಬೇಕು. ಇಷ್ಟು ಮಕರ ರಾಶಿಗೆ ಸಂಬಂಧಪಟ್ಟಿದ್ದು. ಮೀನ ಸದ್ಯಕ್ಕೆ ಮೀನರಾಶಿಯವರಿಗೆ ಸಾಡೆ ಸತಿ ಮಧ್ಯಭಾಗ ನಡೀತದೆ, ಚೆನ್ನಾಗಿ ಕುಟ್ತಾ ಇದ್ದಾನೆ. ಇದು ನಾನಾ ರೀತಿಯ ನೋವುಗಳು ಮನಸ್ಸು ಹಾಗೂ ದೇಹಕ್ಕೂ ಉಂಟು ಮಾಡುತ್ತೆ. ಹೋಗ್ತಾ ಹೋಗ್ತಾ ಇನ್ನೊಂದು ವರ್ಷದಲ್ಲಿ ಶನಿಯ ಗೋಚರ ಸ್ವಲ್ಪ ವಿಚಿತ್ರ ಅಂತಾನೆ ಹೇಳಬೇಕಾಗತ್ತೆ. ಅದರ ಬಗ್ಗೆ ಸೂಕ್ತ ಸಮಯದಲ್ಲಿ ಒಂದು ಸಂಚಿಕೆಯನ್ನು ಮಾಡ್ತೀನಿ. ರಾಶಿಯಿಂದ ಶನಿ 3ನೇ ಮನೆ ಅಂದರೆ ವೃಷಭದ ಮೇಲೆ ಹಾಗೂ ವೃಷಭದಲ್ಲಿರೋ ಕುಜನ ಮೇಲೆ ದೃಷ್ಟಿ ಹಾಕಿದ್ದಾನೆ. ಒಡದವರ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಚತುರ್ಥದಲ್ಲಿ ಷಷ್ಠ್ಯಾಧಿಪತಿ ರವಿ ಇರೋದ್ರಿಂದ ತಾಯಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೆ ರಾಷ್ಟ್ರಾಧಿಪತಿ ಗುರು ಪಂಚಮದಲ್ಲಿ ಇದ್ದು ರಾಶಿಯ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಗುರು ಅನುಗ್ರಹದಿಂದ ಸಾಡೆ ಸಾತಿ ಪರಿಣಾಮಗಳು ಸ್ವಲ್ಪ ತಗ್ಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೂಡ ಸಿಗುತ್ತೆ. ಪಂಚಮದಲ್ಲಿ ಗುರು ಜೊತೆ ಶುಕ್ರ ಇರೋದು ಒಳ್ಳೆಯದೇ. ಹಾಗೆಯೇ ಪಂಚಮಾಧಿಪತಿ ಚಂದ್ರ ಕೂಡ ಪಂಚಮದಲ್ಲೇ ಇರೋದರಿಂದ ಮಕ್ಕಳ ವಿಷಯದಲ್ಲೂ ಸ್ವಲ್ಪ ಸಂತಸ. ಮಕ್ಕಳಿಲ್ಲದ ಮೀನರಾಶಿ ಗೃಹಿಣಿಯರಿಗೆ ಸ್ವಲ್ಪ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿಯಾಗಬಹುದು.
ಷಷ್ಠದಲ್ಲಿ ಕೇತು ಇರೋದ್ರಿಂದ ಪದೇ ಪದೇ ಜೀರ್ಣಕ್ರಿಯೆ ತೊಂದರೆಗಳು ಕಾಡಬಹುದು, ಸ್ವಲ್ಪ ಡೈಜೆಸ್ಟಿವ್ ಇಶ್ಯೂಸು. ಸಪ್ತಮಾಧಿಪತಿ ಬುಧ ಚತುರ್ಥದಲ್ಲಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿಯ ಯೋಗಕ್ಷೇಮಕ್ಕೂ ಒಳ್ಳೆಯದು. 12ನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಜಾಡ್ಯ, ಹಾಗೆಯೇ ನಿದ್ದೆ ವೈಪರೀತ್ಯಗಳು. ಇಷ್ಟು ಮೀನರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಪರಿಹಾರ. ಶನಿ ಹಾಗೂ ಕುಜನಿಗೆ ಸಂಬಂಧಪಟ್ಟಿದ್ದ ಪರಿಹಾರ ಮಾಡ್ಕೋಬೇಕು. ಎಲ್ಲ ರಾಶಿಯವರು ಈ 43 ದಿನಗಳ ಕಾಲದಲ್ಲಿ ಶನಿ ಶಾಂತಿಗಾಗಿ ಯಾವುದಾದ್ರೂ 2 ಶನಿವಾರ ಸಂಜೆ ಆಂಜನೇಯ ಗುಡಿಯಲ್ಲಿ ಸ್ವಲ್ಪ ಎಳ್ಳೆಣ್ಣೆ ಹಾಗೂ ತುಳಸಿ ಮೇಲೆ ಅರ್ಪಿಸಿ ಅರ್ಚನೆ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಹಾಗೆಯೇ 8 ದಿನ ಯಾವುದೇ ದಿನಗಳಾಗಿರಬಹುದು ಸತತವಾಗಿ ಮನೆಯಲ್ಲಿ ಇದು ಯಾವಾಗ ಬೇಕಾದರೂ ಶುರು ಮಾಡಿಕೊಳ್ಳಿ. ದಿನನಿತ್ಯ ಸಂಜೆ ದಕ್ಷಿಣಾಭಿಮುಖ ಶನಿ ಬೀಜ ಮಂತ್ರವನ್ನು 54 ಬಾರಿ ಜಪಿಸಬೇಕು. ಶನಿ ಬೀಜ ಮಂತ್ರ ಈ ರೀತಿ ಬರುತ್ತೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ. ಹಾಗೇನೆ ಇದಾದಮೇಲೆ ಕುಜನ ಶಾಂತಿಗಾಗಿ 2 ಮಂಗಳವಾರ ಸುಬ್ರಹ್ಮಣ್ಯ ದೇವರಿಗೆ ಸ್ವಲ್ಪ ಕೆಂಪು ವಸ್ತ್ರ ಹಾಗೂ ಸ್ವಲ್ಪ ತೊಗರಿ ಬೇಳೆ ಅರ್ಪಿಸಿ ಅರ್ಚನೆ ಮಾಡಿಸ್ಕೊಳ್ಳಿ. ಹಾಗೆಯೇ 9 ದಿನ ಮನೆಯಲ್ಲೇ ಬೆಳಗ್ಗೆ ಅಥವಾ ಸಂಜೆ ಉತ್ತರಾಭಿಮುಖ ಕುಜ ಬೀಜ ಮಂತ್ರವನ್ನು ಜಪಿಸಿ. ಕುಜ ಬೀಜ ಮಂತ್ರ ಈ ರೀತಿಯಲ್ಲಿ ಬರುತ್ತೆ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಈ ಸಂಚಿಕೆ ನಿಮಗೆ ಬಹಳ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.